ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ನ 4 ಟೆಕ್ನಿಕ್ಗಳನ್ನು ಒಂದೇ ವಿಡಿಯೋದಲ್ಲಿ ನೋಡೋಣ. ಸೊ ಈಸಿಯಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದಂಗೆ ಸಿಂಪಲ್ ಟ್ರಿಕ್ಕಲ್ಲಿ ಹೇಗೆ ಮಾಡೋದು ನೋಡೋಣ. ಮೊದಲನೇದು ಯಾವುದು? ಫಿಫೋ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಬರ್ತಾರೆ ಅವ್ರನ್ನೇ ಫಸ್ಟು ಹೊರಗಡೆ ಹಾಕಬೇಕು. ಸೊ ಫಸ್ಟ್ ಏನು ಮಾಡಬೇಕು? 3 ಬಿಟ್ಸಿನ 1 ಫ್ರೇಮ್ ಮಾಡ್ಕೋಬೇಕು. 3 ಬಿಟ್ಸ್ ಈಸ್ ಈಕ್ವಲ್ ಟು 1 ಫ್ರೇಮ್. 3 ಬಿಟ್ಸ್ ಇಂದು 1 ಫ್ರೇಮ್ ಮಾಡಬೇಕು. ಸೊ ನನ್ನ 3 ಬಿಟ್ಸ್ ಕೂಡ ಖಾಲಿ ಇದೆ. ಸೊ ಏನು ಮಾಡ್ತೀನಿ? 2ನ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀನಿ. ಈಗ 3ನ ಇನ್ಸರ್ಟ್ ಮಾಡ್ಬೇಕಾದ್ರೆ ನನಗೆ ಆಲ್ರೆಡಿ 2 ಇದೆ. 3ನ ನೆಕ್ಸ್ಟ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ 4. ಸೊ 2 ಇದೆ, ಹಿಂದ್ಗಡೆ ಸ್ಟೆಪ್ಪಿಂದ 3 ಇದೆ. ಸೊ ಇನ್ನೊಂದು ಸ್ಪೇಸ್ ಖಾಲಿ ಇದೆ. 3 ಬಿಟ್ಟಿಂದು 1 ಫ್ರೇಮ್ ಮಾಡ್ಕೋಬೇಕಲ್ವಾ? ಇನ್ನೊಂದು ಬಿಟ್ ಖಾಲಿ ಇದೆ. ಸೊ 4ನ ಫಿಲ್ ಮಾಡ್ತೀನಿ. ಈಗ ನಾನು ಫಿಲ್ ಮಾಡೋದು ಮುಗೀತು. ಇವಾಗ ಏನು ಮಾಡಬೇಕು? ರೀಪ್ಲೇಸ್ಮೆಂಟ್ ಮಾತ್ರ ಮಾಡಬೇಕು. ಈಗ ಸೆಕೆಂಡ್ ಇದೆಯಾ 2 ಇದೆಯಾ ನೋಡ್ತೀನಿ. ಸೊ 2 ನಮ್ಮ ಬಿಟ್ಸಿನ ಫ್ರೇಮಲ್ಲಿ ಇದೆಯಾ? ಇದೆ. 2 ಇಲ್ಲಿದೆ. ಸೊ ಏನು ಮಾಡ್ತೀನಿ? ನೆಕ್ಸ್ಟ್ ಸ್ಟೆಪ್ ಸ್ಕಿಪ್ ಮಾಡ್ತೀನಿ. 1 ಇದೆಯಾ ಇದರಲ್ಲಿ? 2 ಇದೆ, 3 ಇದೆ, 4 ಇದೆ, ಆದರೆ 1 ಇಲ್ಲ. ಸೊ ಏನು ಮಾಡಬೇಕು? ಸೊ 1ಗೆ ನಾನು ಸ್ಟಾಪ್ ಮಾಡಬೇಕು. ಸೊ 1ಗೆ ಸ್ಟಾಪ್ ಮಾಡಾದ್ಮೇಲೆ ಈ 2, 3, 4ನ ಇದರಿಂದ ಲೆಫ್ಟ್ ಸೈಡ್ ನೋಡಬೇಕು. 2, 3, 4. ಸೊ 4 ಎಲ್ಲಿದೆ? 4 ಇಲ್ಲಿದೆ. ನೆಕ್ಸ್ಟ್ 2 ಎಲ್ಲಿದೆ? 2 ಇಲ್ಲಿದೆ. 3 ಎಲ್ಲಿದೆ? ಇಲ್ಲಿದೆ. ಸೊ 3, 4, 2 ಅಲ್ಲಿ ಫಸ್ಟ್ ಬಂದಿರೋದು ಯಾವುದು? 3. ಸೊ ಏನು ಮಾಡಬೇಕು? 3 ಇರುವಂಥ ಜಾಗಕ್ಕೆ 1ಅನ್ನು ರೀಪ್ಲೇಸ್ ಮಾಡಬೇಕು. ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಬಂದವ್ರನ್ನ ಫಸ್ಟಿಗೆ ತೆಗಿಬೇಕು. ಆ ರೀತಿ. ಈಗ 3 ನಮ್ಮ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ 2 ಇದೆ, 1 ಇದೆ, 4 ಇದೆ, ಆದರೆ 3 ಇಲ್ಲ. ಸೊ ಏನು ಮಾಡಬೇಕು? 3ಅಲ್ಲಿ ಪಾಯಿಂಟರ್ ನಿಲ್ಲಿಸಬೇಕು. ಅದರಿಂದ 2, 1, 4ನ ಹುಡುಕಬೇಕು. 1 ಇಲ್ಲಿದೆ, 2 ಇಲ್ಲಿದೆ, 4 ಇಲ್ಲಿದೆ. ಸೊ ಫಸ್ಟ್ ಬಂದಿರೋದು ಯಾವುದು? 4. 4, 2, 1 ಅಲ್ಲಿ ಫಸ್ಟ್ ಬಂದಿರೋದು 4. ಸೊ 4 ಜಾಗಕ್ಕೆ 3ನ ರೀಪ್ಲೇಸ್ ಮಾಡಬೇಕು. 2, 1, 3. ನೆಕ್ಸ್ಟ್ 7 ನಮ್ಮ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡಬೇಕು? 7ಅಲ್ಲಿ ಪಾಯಿಂಟರ್ನ ನಿಲ್ಲಿಸಬೇಕು. 2, 1, 3ನ ಹುಡುಕಬೇಕು. ಸೊ 3 ಇಲ್ಲಿದೆ, 1 ಇಲ್ಲಿದೆ, 2 ಇದೆ. ಸೊ 2, 1, 3 ಅಲ್ಲಿ ಯಾವ ಫಸ್ಟ್ ಬಂದಿರೋದು? 2. ಸೊ 2 ಇರುವಂಥ ಜಾಗಕ್ಕೆ 7ಅನ್ನು ರೀಪ್ಲೇಸ್ ಮಾಡಬೇಕು. ಈಗ 5. ಸೊ 5 ನಮ್ಮ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡ್ತೀನಿ? 5ಅಲ್ಲಿ ಪಾಯಿಂಟರ್ ನಿಲ್ಲಿಸಿ ಅದರ ಹಿಂದ್ಗಡೆ ನೋಡ್ತೀನಿ. 7, 1, 3 ಎಲ್ಲಿದೆ ಅಂತ. 7 ಇಲ್ಲಿದೆ, 1 ಇಲ್ಲಿದೆ, 3 ಇಲ್ಲಿದೆ. 1, 3, 7 ಅಲ್ಲಿ ಫಸ್ಟ್ ಬಂದಿರೋದು ಯಾವುದು? 1. ಸೊ 1ನ ಜಾಗಕ್ಕೆ 5 ಬರೀಬೇಕು. ಇನ್ನು ಉಳಿದಿರೋದು ಸೇಮ್. ನೆಕ್ಸ್ಟ್ 4. ಸೊ 4ನ ಈ ಫ್ರೇಮಲ್ಲಿ ಹುಡುಕಿ. ಸೊ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡಬೇಕು? ಇಲ್ಲಿ ಪಾಯಿಂಟರ್ನ ನಿಲ್ಲಿಸಿ ಹಿಂದೆ ಹುಡುಕಬೇಕು. 7, 5, 3 ಎಲ್ಲಿದೆ ಅಂತ. 7 ಇಲ್ಲಿದೆ, 5 ಇಲ್ಲಿದೆ, 3 ಇಲ್ಲಿದೆ. ಸೊ 7, 5, 3 ಅಲ್ಲಿ ಫಸ್ಟ್ ಯಾವ್ದು ಬಂದಿರೋದು? 3. ಸೊ ಏನು ಮಾಡಬೇಕು? 3 ಜಾಗಕ್ಕೆ 4ನ ರೀಪ್ಲೇಸ್ ಮಾಡಬೇಕು. ಇನ್ನು ಉಳಿದಿರೋದು ಹಾಗೆ ಬರೀಬೇಕು. ನೆಕ್ಸ್ಟ್ ಯಾವುದು? ಇನ್ನು ಉಳಿದಿರೋದು ಒಂದೇ ಒಂದು 3. ಸೊ 3 ನಮ್ಮ ಫ್ರೇಮಲ್ಲಿ ಇದೆಯಾ? 3 ನಮ್ಮ ಫ್ರೇಮಲ್ಲಿ ಇಲ್ಲ. ಇವಾಗ ಏನು ಮಾಡಬೇಕು? ಪಾಯಿಂಟರ್ನ ಇಲ್ಲಿ ನಿಲ್ಲಿಸಿ ಹಿಂದೆ ನೋಡಬೇಕು. ಯಾವುದನ್ನ? 7, 5, 4 ಎಲ್ಲಿದೆ ಅಂತ. 7, 5 ಮತ್ತು 4 ಇಲ್ಲೇ ಇದೆ. ಸೊ ಫಸ್ಟ್ ಬಂದಿರೋದು 7, 5, 4 ಅಲ್ಲಿ 7. ಸೊ ಏನು ಮಾಡ್ತೀನಿ? 7 ಇರೋ ಜಾಗಕ್ಕೆ 3ನ ಬರೀತೀನಿ. ಇನ್ನು ಉಳಿದಿರೋದು ಹಿಂದಿನ ಸ್ಟೆಪ್ಪಲ್ಲಿ ಏನಿತ್ತು ಹಾಗೆ. ಸೊ ಇವಾಗ ಏನಾಯಿತು? ಫಿಫೋ ಆಯಿತು. ಏನು ಬರೀಬೇಕು ಇದರಲ್ಲಿ? ನಂಬರ್ ಆಫ್ ಪೇಜ್ ಫಾಲ್ಟ್ಸ್ is equal to, ಮತ್ತೆ ಇನ್ನೊಂದು ಯಾವುದು? ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಮತ್ತು ನಂಬರ್ ಆಫ್ ಪೇಜ್ ಹಿಟ್ಸ್ನ ಕೇಳ್ತಾರೆ. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದರೆ ನಾವು ಯಾವ ಕಾಲಮ್ಗೆ ನಾವು ವ್ಯಾಲ್ಯೂಸ್ನ ಫಿಲ್ ಮಾಡಿದ್ದೀವಿ ಅದನ್ನಷ್ಟು ಬರೀಬೇಕು. ಯಾವ್ದು? 1, 2, 3, 4, 5, 6, 7, 8, 9. ಸೊ ಟೋಟಲ್ 9 ಕಾಲಮು ಪೇಜ್ ಫಾಲ್ಟ್ ಆಯಿತು. ಸೊ ನಾವು ಖಾಲಿ ಬಿಟ್ಟಿರುವಂಥ ಕಾಲಮ್ಸ್ ಎಷ್ಟಿದೆ? ಕೇವಲ ಒಂದೇ ಒಂದಿದೆ. ಸೊ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 1 ಆಯಿತು. ನಾವು ಸೆಕೆಂಡ್ ಮೆಥಡ್ ಯಾವುದು? ಎಲ್ಲಾರಿಗೂ ನೋಡ್ತಾ ಹೋಗೋಣ. ಸೊ ಎಲ್ಲಾರಿಗೂ ಮಾಡಬೇಕಾದ್ರೂ ಕೂಡ ಫಸ್ಟ್ 3 ಬಿಟ್ಸ್ನ ಫಿಲ್ ಮಾಡುವಂಥದ್ದು ಸೇಮ್ ಪ್ರೋಸೆಸ್ ಇರುತ್ತೆ. ಫಸ್ಟ್ ಇನ್ಸರ್ಟ್ ಮಾಡಬೇಕು. ಈಗ ನಾನೇನು ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಯಾವ ಎಲಿಮೆಂಟ್? 2. ಸೊ 2 ನಮ್ಮ ಫ್ರೇಮಲ್ಲಿ ಇದೆಯಾ? ಇದೆ. ಸೊ ಏನು ಮಾಡ್ತೀನಿ? ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 1 ನಮ್ಮ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡಬೇಕು? ನಾನು ಎಲ್ಲಾರಿಗೂ ಮಾಡಬೇಕಾದ್ರೆ ನನಗೆ 2, 3, 4 ಮತ್ತೆ 1. ಸೊ 1ಅನ್ನು ನಾನು ಈ 3 ಜಾಗದಲ್ಲಿ ಯಾವುದಕ್ಕಾದ್ರೂ ನಾನು ಪ್ಲೇಸ್ ಮಾಡಬೇಕು.
ಈಗ LRU ಅಂದ್ರೇನು, ಲೀಸ್ಟ್ ರೀಸೆಂಟ್ಲಿ ಯೂಸ್, ಲೀಸ್ಟ್ ರೀಸೆಂಟ್ಲಿ ಯೂಸ್. ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಂದರೆ ರೀಸೆಂಟ್ ಆಗಿ ಅದನ್ನು ಯೂಸ್ ಮಾಡಿರಬಾರ್ದು. ಸೊ ಏನು ಮಾಡ್ತೀನಿ, ಪಾಯಿಂಟರ್ನ ಇಲ್ಲಿಡ್ತೀನಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. ಲೆಫ್ಟ್ ಸೈಡ್ 2, 3, 4 ಎಲ್ಲೆಲ್ಲಿದೆ ನೋಡಿ. 2 ಇಲ್ಲಿದೆ, 4 ಇಲ್ಲಿದೆ, 3 ಇಲ್ಲಿದೆ. ಈಗ ಲೀಸ್ಟ್ ರೀಸೆಂಟ್ ಆಗಿ ಯೂಸ್ ಆಗಿರುವಂಥದ್ದು ಯಾವುದು? ಸೊ ಇದು ಫುಲ್ ರೀಸೆಂಟ್ ಆಗಿ ಯೂಸ್ ಆಗಿದೆ, ಇದು ಮೀಡಿಯಂ ರೀಸೆಂಟ್, ಇದು ಲೀಸ್ಟ್ ರೀಸೆಂಟ್. ಸೊ ಏನು ಮಾಡಬೇಕು, 3 ಇರೋ ಜಾಗಕ್ಕೆ 1 ಅನ್ನು ರೀಪ್ಲೇಸ್ ಮಾಡಬೇಕು. 2, 1, 4. ನೆಕ್ಸ್ಟ್ 3. ಸೊ 3ನ ಇನ್ಸರ್ಟ್ ಮಾಡಬೇಕು. ಸೊ 3ನ ರೀಪ್ಲೇಸ್ ಮಾಡಬೇಕು, ಆದರೆ 3 ನಮಗೆ ಇಲ್ಲಿ ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡಬೇಕು, 3ಅಲ್ಲಿ ಪಾಯಿಂಟರ್ನ ನಿಲ್ಲಿಸಬೇಕು, ಲೆಫ್ಟ್ ಸೈಡ್ ನೋಡ್ತಾ ಹೋಗ್ಬೇಕು. ಲೆಫ್ಟ್ ಸೈಡ್ ನೋಡ್ಬೇಕಾದ್ರೆ 1 ಎಲ್ಲಿದೆ, 1 ಇಲ್ಲಿದೆ, 2 ಇಲ್ಲಿದೆ, ಮತ್ತೆ 4 ಇಲ್ಲಿದೆ. 4, 2, 1 ಇದೆ. ಸೊ ಇದರಲ್ಲಿ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಯಾವುದು? ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು? 4. ಸೊ 4 ಇರೋ ಸ್ಪೇಸ್ಗೆ 3ನ ಬರೀತೀನಿ, ಇನ್ನು ಉಳಿದಿರೋದು ಸೇಮ್. ನೆಕ್ಸ್ಟ್ 7. ಸೊ 7 ಇದೆಯಾ? 7 ಇಲ್ಲ, ನಮ್ಮ ಫ್ರೇಮಲ್ಲಿ 7 ಇಲ್ಲ. ಸೊ ಏನು ಮಾಡಬೇಕು, 7 ಇಂದ ಹಿಂದ್ಗಡೆ ನೋಡ್ತಾ ಬರಬೇಕು. ಸೊ 2, 1, 3 ಎಲ್ಲೆಲ್ಲಿದೆ ನೋಡಿ. ಸೊ 3 ಇಲ್ಲಿದೆ, 1 ಇಲ್ಲಿದೆ, 2 ಇಲ್ಲಿದೆ. ಸೊ ಲೀಸ್ಟ್ ರೀಸೆಂಟ್ ಯಾವ್ದು ಯೂಸ್ ಆಗಿರೋದು? 2. ಸೊ 2 ಸ್ಪೇಸ್ಗೆ 7ಅನ್ನು ರೀಪ್ಲೇಸ್ ಮಾಡಬೇಕು. ನೆಕ್ಸ್ಟ್ 5. ಸೊ 5 ಇದೆಯಾ ನಮ್ಮ ಬಿಟ್ಸಿನ ಫ್ರೇಮಲ್ಲಿ? ಇಲ್ಲ. ಸೊ ಏನು ಮಾಡಬೇಕು, 5 ಇಂದ ಲೆಫ್ಟ್ ಸೈಡ್ ನೋಡ್ತಾ ಹೋಗಬೇಕು. 7, 1, 3 ಎಲ್ಲಿದೆ? 7 ಇಲ್ಲಿದೆ, 3 ಇಲ್ಲಿದೆ, 1 ಇಲ್ಲಿದೆ. ಸೊ ಇವಾಗ ಏನಾಯಿತು, ನಮಗೆ 1 ಫುಲ್ ರೀಸೆಂಟಾಗಿ ಯೂಸ್ ಆಗಿಲ್ಲ. ಸೊ ಏನು ಮಾಡಬೇಕು, 1ನ ಸ್ಪೇಸ್ಗೆ 5ನ ಬರೀತೀವಿ, ಇನ್ನು ಉಳಿದಿರೋದನ್ನು ಸೇಮ್ ಕಾಪಿ ಮಾಡ್ತೀವಿ. ಈಗ ನೆಕ್ಸ್ಟ್ 4. ಸೊ 4 ಇದೆಯಾ ನಮ್ಮ ಫ್ರೇಮಲ್ಲಿ? ಇಲ್ಲ. ಸೊ ಏನು ಮಾಡಬೇಕು, 4 ಇಂದ ಲೆಫ್ಟ್ ಸೈಡ್ ನೋಡ್ತಾ ಹೋಗಬೇಕು. 7, 5, 3 ಎಲ್ಲೆಲ್ಲಿದೆ? ಸೊ 7, 5 ಮತ್ತೆ 3 ಇಲ್ಲಿದೆ. ಸೊ ಲೀಸ್ಟ್ ರೀಸೆಂಟಾಗಿ ಯೂಸ್ ಆಗಿರುವಂಥದ್ದು ಯಾವುದು? 3. ಸೊ ಏನು ಮಾಡಬೇಕು, 3 ಇರೋ ಸ್ಪೇಸ್ಗೆ 4ನ ಬರೀಬೇಕು, ಇನ್ನು ಉಳಿದಿರುವಂಥದ್ದು ಸೇಮ್ ಬರೀಬೇಕು. ನೆಕ್ಸ್ಟ್ 3. ಸೊ 3ನ ಬರೀಬೇಕು. 3 ನಮ್ಮ ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, 3 ಇಂದ ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. ಸೊ 3 ಇಂದ ಲೆಫ್ಟ್ ಸೈಡ್ ನೋಡ್ಬೇಕಾದ್ರೆ 7 ಇಲ್ಲಿದೆ, 5 ಇಲ್ಲಿದೆ, 4 ಇಲ್ಲಿದೆ. ಸೊ ಲೀಸ್ಟ್ ರೀಸೆಂಟಾಗಿ ಯೂಸ್ ಆಗಿರೋದು ಯಾವುದು? 7. ಸೊ 7 ಜಾಗಕ್ಕೆ 3 ಬರೀತೀನಿ, ಇನ್ನು ಉಳಿದಿರುವಂಥದ್ದನ್ನ ಸೇಮ್ ಬರೀಬೇಕು. ಸೊ ಫಿಫೋಗೂ ಮತ್ತು ಲೀಸ್ಟ್ ರೀಸೆಂಟ್ಲಿ ಯೂಸ್ ಇದ್ದು ಏನು ಡಿಫ್ರೆನ್ಸು? ಫಿಫೋ ಅಂದರೆ ಫಸ್ಟ್ ಯಾವ್ದು ಯೂಸ್ ಆಗಿದೆ ಅಂತ ನಾವು ನೋಡಬೇಕು. ಎಲ್ಲರೂ ಅಂದರೆ ಅದರಿಂದ ಹಿಂದ್ಗಡೆ ಬರ್ತಾ ಬರ್ತಾ ಲೀಸ್ಟ್ ರೀಸೆಂಟ್ ರೀಸೆಂಟಾಗಿ ಯೂಸ್ ಆಗಿರೋದು ಫುಲ್ ಮೀಡಿಯಂ ರೀಸೆಂಟ್ ಮತ್ತು ಲೀಸ್ಟ್ ರೀಸೆಂಟ್ ಯಾವುದಿರುತ್ತೆ ಅದರ ಪ್ಲೇಸಿಗೆ ಫಿಲ್ ಮಾಡ್ತಾ ಬರಬೇಕಾಗುತ್ತೆ. ಈಗ ಏನಾಗುತ್ತೆ, ಇದ್ರದ್ದು ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ is equal to page fault ಎಷ್ಟು? 1, 2, 3, 4, 5, 6, 7, 8, 9. So page fault 9. Number of page hits is equal to 2. So sorry 1, ಯಾಕಂದ್ರೆ ಒಂದೇ ಒಂದು. ಸೊ ಇದು ಆಲ್ಮೋಸ್ಟ್ ಸಿಮಿಲರ್ ಟು ಫಿಫೋ ಥರನೇ ಬರುತ್ತೆ. ಮೂರನೇ ಟೆಕ್ನಿಕ್ ಯಾವುದು? ಆಪ್ಟಿಮಲ್. ಸೊ ಆಪ್ಟಿಮಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸೇಮ್ 3 ಫಿಲ್ ಮಾಡೋವರೆಗೂ ಸೇಮ್ ಇರುತ್ತೆ. ನೆಕ್ಸ್ಟ್ 2ನ ಇನ್ಸರ್ಟ್ ಮಾಡಬೇಕು, 2 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 1ನ ಇನ್ಸರ್ಟ್ ಮಾಡಬೇಕು, 1 ನಮ್ಮ ಬಿಟ್ಸಿನ ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡಬೇಕು, 1ಗೆ ಪಾಯಿಂಟರ್ನ ಇಡಬೇಕು, 1ಇಂದ ರೈಟ್ ಸೈಡ್ಗೆ ನೋಡಬೇಕು. ಸೊ ಆಪ್ಟಿಮಲ್ ಏನನ್ನುತ್ತೆ ಅಂತ ಅಂದರೆ ರೀಪ್ಲೇಸ್ ವಿತ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಅಂದರೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಹೇಗೆ ಹೇಳ್ತೀನಿ ನೋಡಿ. ಈಗ ಏನು ಮಾಡಬೇಕು, 1. ಸೊ 1 ಇಂದ ರೈಟ್ ಸೈಡ್ ನೋಡಬೇಕು. ಅವಾಗ ಏನು ಮಾಡಿದ್ದು, ಎಲ್ಲರೂ ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ದು, ಇವಾಗ ರೈಟ್ ಸೈಡ್ ನೋಡಬೇಕು. 2, 3, 4 ಎಲ್ಲೆಲ್ಲಿದೆ ಅಂತ. ಸೊ 3 ಇಲ್ಲಿದೆ, ನೆಕ್ಸ್ಟ್ 4 ಇಲ್ಲಿದೆ. 2 ನನಗೆ ಪ್ರೆಸೆಂಟ್ ಇಲ್ಲ. ಸೊ 2 ನನಗಿಲ್ಲ ಅಂದರೆ ಏನಾಯಿತು, ಅದು ಫುಲ್ಲು ಲಾಸ್ಟಲ್ಲಿರುವಂಥ ಡಿಮ್ಯಾಂಡ್. ಇದು ಬೇಗ ಇರುವಂಥ ಡಿಮ್ಯಾಂಡ್, ಇದು ಮೀಡಿಯಮಲ್ಲಿರುವಂಥ ಡಿಮ್ಯಾಂಡ್, ಅದು ಫುಲ್ ಕೊನೆಯಲ್ಲಿರುವಂಥದ್ದು ಲಾಸ್ಟಲ್ಲಿರುವಂಥ ಡಿಮ್ಯಾಂಡ್. ಏನು ಮಾಡಬೇಕು, ಲಾಸ್ಟಲ್ಲಿ ಯಾವುದು ಡಿಮ್ಯಾಂಡ್ ಇರುತ್ತೆ ಅದ್ರ ಜೊತೆ ನಾನು ರೀಪ್ಲೇಸ್ ಮಾಡಬೇಕು. ಸೊ ಲಾಸ್ಟಲ್ಲಿರುವಂಥ ಡಿಮ್ಯಾಂಡ್ ಯಾವುದು? 2. ಸೊ 2 ಜಾಗದಲ್ಲಿ ನಾನು ರೀಪ್ಲೇಸ್ ಮಾಡ್ತೀನಿ. 1, 3, 4. ನೆಕ್ಸ್ಟ್ 3ನ ರೀಪ್ಲೇಸ್ ಮಾಡಬೇಕು, 3 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 7ನ ರೀಪ್ಲೇಸ್ ಮಾಡಬೇಕು. ಸೊ 7 ರೀಪ್ಲೇಸ್ ಮಾಡೋಕೆ ಏನು ಮಾಡ್ತೀನಿ, 7 ಇಲ್ಲಿ ಪ್ರೆಸೆಂಟ್ ಇದೆಯಾ? 7 ಇಲ್ಲಿ ಪ್ರೆಸೆಂಟ್ ಇಲ್ಲ. ಇವಾಗ ಏನು ಮಾಡಬೇಕು, 7 ಇಂದ ರೈಟ್ ಸೈಡ್ ನೋಡಬೇಕು.
ಯಾವ ಎಲಿಮೆಂಟ್ಸ್ಗಳನ್ನು ಹುಡುಕಬೇಕು? 1 3 4. ಸೊ 1 3 4 ಹುಡುಕ್ಬೇಕಾದ್ರೆ 4 ಇಲ್ಲಿ ಪ್ರೆಸೆಂಟ್ ಇದೆ ಮತ್ತೆ 3 ಇಲ್ಲಿ ಪ್ರೆಸೆಂಟ್ ಇದೆ. 1 ನನಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇಲ್ಲ. 7 ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ನನಗೆ 1 ಪ್ರೆಸೆಂಟ್ ಇಲ್ಲ. ಅಂದ್ರೆ ಏನಾಯ್ತು? ಅದು ಫ್ಯೂಚರ್ ಅಲ್ಲಿ ಫುಲ್ ಲಾಸ್ಟ್ ಡಿಮ್ಯಾಂಡ್ ಅಂತ ಆಯ್ತು. ಸೊ ಏನ್ ಮಾಡಬೇಕು? 7 ಅನ್ನ ಒಂದು ಜಾಗಕ್ಕೆ 7 ನ ಬರೀಬೇಕು. ಸೊ ಇನ್ನು ಉಳಿದಿರುವಂತದ್ದು ಸೇಮ್. ನೆಕ್ಸ್ಟ್ 5. ಸೊ 5 ನ ನಾನು ರಿಪ್ಲೇಸ್ ಮಾಡಬೇಕು. 5 ನ ಯಾವ ಜಾಗಕ್ಕೆ ರಿಪ್ಲೇಸ್ ಮಾಡಬಹುದು ಅಂತಂದ್ರೆ 5 ಇಲ್ಲಿ ಪ್ರೆಸೆಂಟ್ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? ರೈಟ್ ಹ್ಯಾಂಡ್ ಸೈಡ್ ನೋಡಬೇಕು. ಯಾವ ಎಲಿಮೆಂಟ್ಸ್ಗೆ? 7 3 ಮತ್ತೆ 4 ನ. ಸೊ 4 ಇಲ್ಲಿ ಪ್ರೆಸೆಂಟ್ ಇದೆ, 3 ಇಲ್ಲಿ ಪ್ರೆಸೆಂಟ್ ಇದೆ. ಆದ್ರೆ ನನಗೆ 7 ಪ್ರೆಸೆಂಟ್ ಇಲ್ಲ. ಅಂದ್ರೆ ಏನಾಯ್ತು? ಅದ್ರದ್ದು ಫುಲ್ ಲಾಸ್ಟ್ ಡಿಮ್ಯಾಂಡ್ ಅನ್ನಂಗೆ ಆಯ್ತು. ಇವಾಗ ಏನ್ ಮಾಡಬೇಕು? 7 ಇರುವಂತ ಜಾಗಕ್ಕೆ 5 ನ ರಿಪ್ಲೇಸ್ ಮಾಡ್ತೀನಿ. 3 4. ನೆಕ್ಸ್ಟ್ 4 ನ ರಿಪ್ಲೇಸ್ ಮಾಡಬೇಕು. 4 ಆಲ್ರೆಡಿ ಪ್ರೆಸೆಂಟ್ ಇದೆ. 3 ನ ರಿಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ಪ್ರೆಸೆಂಟ್ ಇದೆ. ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟಾಯ್ತು? 1 2 3 4 5 6. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಇಟ್ಸ್ ಎಷ್ಟು? 1 2 3 4. ನೋಡಿ ಸಿಂಪಲ್. ಫಸ್ಟ್ ಫಿಫೋಲ್ ಏನ್ ಮಾಡಿದ್ವಿ? ಫಸ್ಟ್ ಯಾರು ಬಂದ್ರು ಅವರನ್ನ ತೆಗೆದುಬಿಟ್ಟು ರಿಪ್ಲೇಸ್ ಮಾಡಿದ್ವಿ. ಎಲ್ಲ ವ್ಯೂಲ್ ಏನ್ ಮಾಡಿದ್ವಿ? ಒಂದು ಪಾಯಿಂಟರ್ ನ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾರು ಲಾಸ್ಟಿಗೆ ಬಂದ್ರು ಅಲ್ಲ ಯಾರು ಫಸ್ಟಿಗೆ ಬಂದ್ರು ಅಂದ್ರೆ ಲೀಸ್ಟ್ ರೀಸೆಂಟ್. ಫಸ್ಟ್ ರೀಸೆಂಟ್, ಮೀಡಿಯಂ ರೀಸೆಂಟ್, ಲಾಸ್ಟ್ ರೀಸೆಂಟ್. ಲಾಸ್ಟ್ ರೀಸೆಂಟ್ ಯಾರು ಇರ್ತಾರೆ ಅವರನ್ನ ತೆಗೆದುಬಿಟ್ಟು ರಿಪ್ಲೇಸ್ ಮಾಡ್ತೀವಿ. ಅದೇ ಆಪ್ಟಿಮಲ್ ಅಲ್ಲಿ ಏನ್ ಮಾಡ್ತೀವಿ? ರೈಟ್ ಹ್ಯಾಂಡ್ ಸೈಡ್ ನೋಡ್ತಾ ಹೋಗ್ತೀವಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾರಿಗೆ ಡಿಮ್ಯಾಂಡ್ ಇರುತ್ತೆ ಅವರನ್ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. 4ನೇ ಟೆಕ್ನಿಕ್, ಕೊನೆ ಟೆಕ್ನಿಕ್ ಯಾವುದು? LFU. LFU ಅಂದ್ರೆ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಸೊ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಏನ್ ಮಾಡಬೇಕು ಅಂದ್ರೆ ನಾವು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ನ ಬರೀಬೇಕಾಗ್ತದೆ. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಬೇಕು ಅಂತಂದ್ರೆ ಇಲ್ಲಿ ಯಾವ ಯಾವ ನಂಬರ್ಸ್ ನ ಯೂಸ್ ಮಾಡಿದೀವಿ? 2 ಯೂಸ್ ಮಾಡಿದೀವಿ, 3 4 1 7 5. ಸೊ ಇಷ್ಟು ನಂಬರ್ಸ್ ಅನ್ನು ಕೂಡ ನಾನು ಬರಿಬೇಕಾಗುತ್ತೆ. ಯಾವುದು? 1 ನ ಯೂಸ್ ಮಾಡಿದೀವಿ, 1 ನ ಯೂಸ್ ಮಾಡಿದೀವಿ, 2 ನ ಯೂಸ್ ಮಾಡಿದೀವಿ, 3 ನ ಯೂಸ್ ಮಾಡಿದೀವಿ, 4 ನ ಯೂಸ್ ಮಾಡಿದೀವಿ, 5 ನ ಯೂಸ್ ಮಾಡಿದೀವಿ ಮತ್ತೆ 7 ಅನ್ನ ಯೂಸ್ ಮಾಡಿದೀವಿ. 1 2 3 4 5 ಮತ್ತೆ 7 ಇಷ್ಟು ಎಲಿಮೆಂಟ್ಸ್ ಅನ್ನ ನಾವು ಯೂಸ್ ಮಾಡಿದೀವಿ. ಈಗ ಪ್ರತಿಯೊಂದಕ್ಕೂ ಕೂಡ ನಾನು ಫ್ರೀಕ್ವೆನ್ಸಿ ಕೌಂಟ್ ನ ಬರೀಬೇಕು. ಇವಾಗ ಫಸ್ಟ್ ಏನ್ ಮಾಡಿದೆ? 2 ನ ಇನ್ಸರ್ಟ್ ಮಾಡಿದೆ. ಇನ್ನು ಯಾವುದನ್ನು ಕೂಡ ನಾನು ಇನ್ಸರ್ಟ್ ಮಾಡಿಲ್ಲ. ಏನ್ ಮಾಡಬೇಕು? ಫ್ರೀಕ್ವೆನ್ಸಿ ಕೌಂಟ್ ಆಫ್ 2 1 ಆಗುತ್ತೆ. ಇನ್ನು ಉಳಿದಿರೋದೆಲ್ಲದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಾಗುತ್ತೆ? 0. ನೆಕ್ಸ್ಟ್ ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ನಾನು? ಈ ಸ್ಟೆಪ್ ಅಲ್ಲಿ 2 ಆಲ್ರೆಡಿ ಪ್ರೆಸೆಂಟ್ ಇತ್ತು. ಸೊ ಫ್ರೀಕ್ವೆನ್ಸಿ ಕೌಂಟ್ ಅದ್ರದ್ದು ಹಿಂದ್ಗಡೆಯಿಂದನೇ ರಿಪೀಟ್ ಆಗಿದೆ. ಈಗ 3 ಒಂದನ್ನ ಇನ್ಸರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು? 3 ಕೂಡ ಫ್ರೀಕ್ವೆನ್ಸಿ ಕೌಂಟ್ 1 ಆಯ್ತು. ಇನ್ನು ಉಳಿದಿರೋದೆಲ್ಲದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಸೇಮ್ 0. ಹಿಂದ್ಗಡೆ ಇದ್ರಲ್ಲಿ ಏನಿರುತ್ತೆ ಅದೇ. ನೆಕ್ಸ್ಟ್ ಮೂರನೇದು 4 ನ ಇನ್ಸರ್ಟ್ ಮಾಡಿದ್ದೀನಿ. 2 ಆಲ್ರೆಡಿ ಇನ್ಸರ್ಟ್ ಆಯ್ತು, 3 ಆಲ್ರೆಡಿ ಇನ್ಸರ್ಟ್ ಆಯ್ತು, 4 ನ ಈಗ ಇನ್ಸರ್ಟ್ ಮಾಡಿದೆ. ಸೊ ಇನ್ನು ಉಳಿದಿರುವಂತದ್ದೆಲ್ಲ ಹಿಂದ್ಗಡೆ ಇರೋ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಫ್ರೀಕ್ವೆನ್ಸಿ ಕೌಂಟ್ ಆಗುತ್ತೆ. ಈಗ ನಾನು 2 ಅನ್ನ ರಿಪ್ಲೇಸ್ ಮಾಡಬೇಕು. ಸೊ 2 ಆಲ್ರೆಡಿ ಪ್ರೆಸೆಂಟ್ ಇದೆ. ಈಗ ನಾವು ಖಾಲಿ ಬಿಡಂಗಿಲ್ಲ. ಪ್ರತಿ ಒಂದು ಸ್ಟೆಪ್ಪಿಗೂ ನಾವು ಫ್ರೀಕ್ವೆನ್ಸಿ ಕೌಂಟ್ ನ ಬರೀಬೇಕು. ಈಗ 2 ಅಲ್ವಾ? ನಾನು ಇನ್ನೊಂದ್ಸಲಿ 2 ಆಲ್ರೆಡಿ ಪ್ರೆಸೆಂಟ್ ಇರೋದ್ರಿಂದ ನಾನು ಇಲ್ಲೇನು ಚೇಂಜಸ್ ಮಾಡ್ತಿಲ್ಲ. ಆದ್ರೆ 2 ಇಲ್ಲೊಂದು 2 ಎಷ್ಟಾಯ್ತು? 2 2ಗಳು ಬಂದು. ಸೊ ಏನ್ ಮಾಡಬೇಕು? ಒಂದು ಫ್ರೀಕ್ವೆನ್ಸಿ ಕೌಂಟ್ ನ ಇನ್ಕ್ರೀಸ್ ಮಾಡಬೇಕು. ಸೊ ಇನ್ನು ಉಳಿದಿರುವಂತದ್ದೆಲ್ಲ ಸೇಮ್ 0 0. ಈಗ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 1 ಇಲ್ಲಿ ಪ್ರೆಸೆಂಟ್ ಇದೆಯಾ? ನಮಗೆ ಕೊಟ್ಟಿರುವಂತ ನಮಗೆ ಬಂದಿರುವಂತ ಬಿಡ್ಸಿನ ಫ್ರೇಮ್ ಅಲ್ಲಿ 1 ಪ್ರೆಸೆಂಟ್ ಇಲ್ಲ. ಸೊ 1 ಪ್ರೆಸೆಂಟ್ ಇಲ್ಲ ಅಂದಮೇಲೆ ನಾನು 2 3 4 ನ ನೋಡಬೇಕು. ಎಲ್ಲಿದೆ? 2 2 3 4. ಈ 2 3 4 ಅಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಯಾವ್ದಕ್ಕಿರೋದು? ಫ್ರೀಕ್ವೆನ್ಸಿ ಕೌಂಟ್ ಯಾವ್ದಕ್ಕಿರೋದು? ಇದಕ್ಕೂ ಕೂಡ 1 ಇದೆ, ಇದಕ್ಕೂ ಕೂಡ 1 ಇದೆ. ಅಂದ್ರೆ 3 ಮತ್ತೆ 4, 3 and 4. ಸೊ 3 and 4 ಗೆ ಸೇಮ್ ಫ್ರೀಕ್ವೆನ್ಸಿ ಕೌಂಟ್ ಇದೆ. ಸೊ ಇವಾಗ ನಾನು ಏನ್ ಮಾಡಬೇಕು? ಎರಡಕ್ಕೂ ಟೈ ಆಯಿತು. ಈಗ ನಾನು ಫಿಫೋ ನ ಯೂಸ್ ಮಾಡಬೇಕು. ಟೈ ಆದ್ರೆ ಮಾತ್ರ ಫಿಫೋ ನ ಯೂಸ್ ಮಾಡಬೇಕು. ಸೊ 3 ಮತ್ತೆ 4 ಅಲ್ಲಿ ಫಸ್ಟ್ ಬಂದಿರೋದು ಯಾವುದು? ಸೊ 3 ಇಲ್ಲಿ ಬಂದಿದೆ, 4 ಇಲ್ಲಿ ಬಂದಿದೆ. ಅಂದ್ರೆ ಫಸ್ಟ್ ಬಂದಿರೋದು 3. ಸೊ ಏನ್ ಮಾಡ್ತೀನಿ ನಾನು? 3 ಇರೋ ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡ್ತೀನಿ. ಇನ್ನು ಉಳಿದಿರುವಂತದ್ದು ಸೇಮ್. ಈಗ ಏನ್ ಮಾಡಬೇಕು? ಮತ್ತೆ ಫ್ರೀಕ್ವೆನ್ಸಿ ಟೇಬಲ್ ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟ್ 3 ಮತ್ತೆ 1, 3 ಇರೋ ಸ್ಪೇಸ್ಗೆ ನಾನು 1 ಅನ್ನ ಹಾಕಿದ್ದು. ಇವಾಗ ಏನ್ ಮಾಡಬೇಕು? 3 ಇರೋ ಸ್ಪೇಸ್ಗೆ ಹಾಕಿದ್ದು 3 ಎಲ್ಲಿದೆ? ಇಲ್ಲಿದೆ. ಸೊ ಅದರ ಕೌಂಟ್ 0 ಆಗುತ್ತೆ. ನೀವು ರಿಪ್ಲೇಸ್ ಮಾಡಿದ ತಕ್ಷಣ ಅದ್ರದ್ದು ಎಷ್ಟೇ ಕೌಂಟ್ ಇರಲಿ ಅದನ್ನ 0 ಅಂತಾನೆ ಬರೀಬೇಕು. ನೆಕ್ಸ್ಟ್
ಯಾವುದನ್ನ ಇನ್ಸರ್ಟ್ ಮಾಡಿದ್ದು, ಒನ್ನನ್ನು ಇನ್ಸರ್ಟ್ ಮಾಡಿದ್ದು. ಸೊ ಒನ್ನಿನ ಫ್ರೀಕ್ವೆನ್ಸಿ ಕೌಂಟ್ 0 ಇತ್ತು, ಈಗ ಒನ್ನ ಇನ್ಸರ್ಟ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ 1. ಸೊ ಇನ್ನು ಉಳಿದಿರುವಂಥದ್ದು ಹಿಂದ್ಗಡೆ ಸ್ಟೆಪ್ಪಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕು. ಈಗ 3ಅನ್ನು ಇನ್ಸರ್ಟ್ ಮಾಡಬೇಕು. 3 ನಮ್ಮ ಫ್ರೇಮಲ್ಲಿ ಇಲ್ಲ. ಇವಾಗ ಏನು ಮಾಡ್ತೀನಿ, 2 1 4ನ ಕಂಪೇರ್ ಮಾಡಿ. ಸೊ 2 ಇಲ್ಲಿದೆ, 1 ಇಲ್ಲಿದೆ, 4. 2 1 4 ಅಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಯಾವುದಕ್ಕಿರೋದು, 1 ಮತ್ತೆ 4 ಎರಡಕ್ಕೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಕೌಂಟ್ ಇದೆ. 1 and 4 ಎರಡಕ್ಕೂ ಕೂಡ 1 ಇದೆ. ಇವಾಗ 1 ಮತ್ತೆ 4 ಅಲ್ಲಿ ಫಸ್ಟ್ ಯಾವ್ದು ಬಂದಿರೋದು ನೋಡಿ, 2 3 4. 4 ಇಲ್ಲಿದೆ ಮತ್ತೆ 1 ಇಲ್ಲಿದೆ, ಅಂದ್ರೆ ಫಸ್ಟ್ ಬಂದಿರುವಂತದ್ದು ಯಾವುದು, 4. ಸೊ ಏನ್ ಮಾಡ್ತೀನಿ ನಾನು, 4 ಇರುವಂತ ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ 3ನ. 3 ಇನ್ನು ಉಳಿದಿರುವಂಥದ್ದು ಸೇಮ್. ಈಗ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಇನ್ಕ್ರೀಸ್ ಮಾಡಿ. ನಾನು ಯಾವುದ್ರ ಜಾಗಕ್ಕೆ ಫಿಲ್ ಮಾಡಿದ್ದು, 4 ಇರೋ ಜಾಗಕ್ಕೆ 3. ಸೊ 4ನ ಕೌಂಟ್ ಏನಾಗುತ್ತೆ, 0 ಆಗುತ್ತೆ. ನಾನು ಯಾವುದನ್ನ ಫಿಲ್ ಮಾಡಿದ್ದು, 3ಅನ್ನ ಫಿಲ್ ಮಾಡಿದ್ದು. ಸೊ 3 0 ಇತ್ತು, ಸೊ ಅದರ ಒಂದು ಕೌಂಟ್ ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರುವಂಥದ್ದು ಸೇಮ್. ನೆಕ್ಸ್ಟ್ 7ಅನ್ನು ನಾನು ಇನ್ಸರ್ಟ್ ಮಾಡಬೇಕು. ಸೊ 7 ಇಲ್ಲಿ ಪ್ರೆಸೆಂಟ್ ಇಲ್ಲ. ಸೊ ಏನು ಮಾಡ್ತೀನಿ, 7ಅನ್ನು ರೀಪ್ಲೇಸ್ ಮಾಡೋದಕ್ಕೆ 2 1 3ನ ನೋಡ್ತೀನಿ. ಸೊ 2 1 ಮತ್ತೆ 3. ಇದರಲ್ಲಿ ಲಿಸ್ಟ್ ಫ್ರೀಕ್ವೆನ್ಸಿ ಯಾವುದಕ್ಕಿರೋದು, 1 ಮತ್ತೆ 3 ಎರಡಕ್ಕೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಇದೆ. ಸೊ 1 and 3. ಸೊ 1 and 3ನ ನೋಡ್ತೀನಿ. ಸೊ 3 ಫಸ್ಟಿಗೆ ಬಂದಿದೆ, 1 ಇಲ್ಲಿ ಬಂದಿದೆ. ಸೊ ಏನು ಮಾಡ್ತೀನಿ, 3 ಇರುವಂಥ ಜಾಗಕ್ಕೆ 7ಅನ್ನು ರೀಪ್ಲೇಸ್ ಮಾಡ್ತೀನಿ. 7 1 2. ಈಗ ಫ್ರೀಕ್ವೆನ್ಸಿ ಕೌಂಟೇಬಲ್ನ ಅಪ್ಗ್ರೇಡ್ ಮಾಡಿ. ಯಾವುದರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡಿದ್ದು, 3 ಇರುವಂಥ ಜಾಗಕ್ಕೆ ರೀಪ್ಲೇಸ್ ಮಾಡಿದ್ದು. ಸೊ 3ನ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ, 0. ಯಾವುದನ್ನ ಇನ್ಸರ್ಟ್ ಮಾಡಿದ್ದು ನಾನು, ಅದರ ರೀಪ್ಲೇಸ್ ಮಾಡಿದ್ದು 7ಅನ್ನು. ಸೊ 7ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಸೊ ಇನ್ನು ಉಳಿದಿರುವಂಥದ್ದು ಹಿಂದ್ಗಡೆ ಟೇಬಲಲ್ಲಿ ಏನಿತ್ತು ಅದನ್ನೇ ಬರೀಬೇಕು. 7 ಅಂತ. ಈಗ 5. ಸೊ 5 ನನ್ನ ಫ್ರೇಮಲ್ಲಿ ಇದೆಯಾ, ಇಲ್ಲ, ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡಬೇಕು, 2 1 2 1 7ಅನ್ನು ಕಂಪೇರ್ ಮಾಡಬೇಕು. ಆದರೆ ಲೀಸ್ಟ್ ಯಾವುದಕ್ಕಿದೆ, 1 ಮತ್ತೆ 7 ಎರಡಕ್ಕೂ ಕೂಡ ಸೇಮ್, ಅಂದರೆ 1 ಬಂದಿದೆ. ಎರಡಕ್ಕೂ ಕೂಡ 1 and 7. ಸೊ ಇವೆರಡರಲ್ಲಿ ಫಸ್ಟ್ ಯಾವ್ದು ಬಂದಿರೋದು, 2 3 4 2 1. ಫಸ್ಟ್ ಬಂದಿರೋದು ಯಾವುದು, 1. ಏನು ಮಾಡ್ತೀನಿ, 1 ಇರೋ ಜಾಗಕ್ಕೆ 5ನ ರೀಪ್ಲೇಸ್ ಮಾಡ್ತೀನಿ. 1 ಇರುವಂಥ ಜಾಗಕ್ಕೆ 5ಅನ್ನು ರೀಪ್ಲೇಸ್ ಮಾಡ್ತೀನಿ. ಇನ್ನು ಉಳಿದಿರುವಂಥದ್ದು ಸೇಮ್. ಈಗ ನಾನು ಯಾವುದರ ಜಾಗಕ್ಕೆ ರೀಪ್ಲೇಸ್ ಮಾಡಿದ್ದು, 1 ಇರುವಂಥ ಜಾಗಕ್ಕೆ. ಸೊ 1ನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. ಯಾವುದನ್ನ ರೀಪ್ಲೇಸ್ ಮಾಡಿದ್ದು, 5ನ. ಸೊ 5ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರುವಂಥದ್ದು ಹಿಂದ್ಗಡೆ ಟೇಬಲಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕು. ನೆಕ್ಸ್ಟ್ 4ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಫ್ರೇಮಲ್ಲಿ ಇದೆಯಾ, 4 ನನ್ನ ಫ್ರೇಮಲ್ಲಿ ಇಲ್ಲ. ಇವಾಗ ಏನು ಮಾಡಬೇಕು, 2 5 7 2 5 ಮತ್ತೆ 7ನ ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಮಾಡಿದಾಗ ಏನಾಯಿತು, 5 ಮತ್ತೆ 7 ಎರಡಕ್ಕೂ ಕೂಡ ಲೀಸ್ಟ್ ಇದೆ. ಫ್ರೀಕ್ವೆನ್ಸಿ ಕೌಂಟ್ ಎರಡಕ್ಕೂ ಕೂಡ 1 ಇದೆ, ಅಂದರೆ ಲೀಸ್ಟ್ ಯಾವುದಕ್ಕೆ, 5 and 7. ಸೊ 5 ಮತ್ತೆ 7ನ ನೋಡ್ತಾ ಬನ್ನಿ, ಯಾವ್ದು ಫಸ್ಟ್ ಬಂದಿರೋದು, 5 ಮತ್ತೆ 7. ಸೊ 7 ಫಸ್ಟ್ ಬಂದಿದೆ, ಆಮೇಲೆ 5 ಬಂದಿದೆ. ಸೊ ಏನು ಮಾಡಬೇಕು, 7 ಇರುವಂಥ ಜಾಗಕ್ಕೆ 4ನ ರೀಪ್ಲೇಸ್ ಮಾಡಬೇಕು. ಇನ್ನು ಉಳಿದಿರುವಂಥದ್ದು ಸೇಮ್. ಈಗ ಮತ್ತೆ ಫ್ರೀಕ್ವೆನ್ಸಿ ಕೌಂಟೇಬಲ್ನ ಇನ್ಕ್ರೀಸ್ ಮಾಡಿ. ಯಾವುದೋ 7 ಇರುವಂಥ ಪ್ಲೇಸ್ಗೆ ನಾನು ರೀಪ್ಲೇಸ್ ಮಾಡಿದ್ದು. ಸೊ 7ನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. ಯಾವುದನ್ನ ರೀಪ್ಲೇಸ್ ಮಾಡಿದ್ದು, 4ನ ರೀಪ್ಲೇಸ್ ಮಾಡಿದ್ದು. ಸೊ 4ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರುವಂಥದ್ದು ಹಿಂದ್ಗಡೆ ಟೇಬಲಲ್ಲಿ ಏನಿತ್ತು ಅದನ್ನೇ ಕಾಪಿ. ನೆಕ್ಸ್ಟ್ ಲಾಸ್ಟ್ನಲ್ಲಿ 3ನ ಇನ್ಸರ್ಟ್ ಮಾಡಬೇಕು. 3 ನಮ್ಮ ಫ್ರೇಮಲ್ಲಿ ಇಲ್ಲ. ಸೊ 3 ನಮ್ಮ ಫ್ರೇಮಲ್ಲಿ ಇಲ್ಲ ಅಂತ ಅಂದರೆ ಏನು ಮಾಡಬೇಕು, 2 5 4ನ ನೋಡಬೇಕು. 2 5 ಮತ್ತೆ 4ನ ಕಂಪೇರ್ ಮಾಡ್ತೀನಿ. ಆದರೆ 4 ಮತ್ತೆ 5 ಎರಡಕ್ಕೂ ಕೂಡ ಸೇಮ್, ಅಂದರೆ 1 ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇದೆ. ಸೊ ಯಾವ್ದಾವುದಕ್ಕಿರೋದು, 4 and 5. 4 and 5 ಫಸ್ಟ್ ಯಾವ್ದು ಬಂದಿದೆ, 4 ಇಲ್ಲಿ ಫಸ್ಟ್ ಬಂದಿದೆ. ಸೊ ಏನು ಮಾಡ್ತೀನಿ, 4 ಇರುವಂಥ ಜಾಗಕ್ಕೆ 3ಅನ್ನು ರೀಪ್ಲೇಸ್ ಮಾಡ್ತಾ ಬರ್ತೀನಿ. ಈಗ ನಾನು ಯಾವುದನ್ನ ರೀಪ್ಲೇಸ್ ಮಾಡಿದ್ದು, 4 ಇರುವಂಥ ಜಾಗಕ್ಕೆ 3. ಸೊ 4ನ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ, 4ನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 3ನ ರೀಪ್ಲೇಸ್ ಮಾಡಿರೋದು. ಸೊ 3ನ ಫ್ರೀಕ್ವೆನ್ಸಿ ಕೌಂಟ್ 1 ಇನ್ಕ್ರೀಸ್ ಆಗುತ್ತೆ. ಇನ್ನು ಉಳಿದಿರುವಂಥದ್ದು ಹಿಂದ್ಗಡೆ ಸ್ಟೆಪ್ಪಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕು. ಇಷ್ಟೇ ಸಿಂಪಲ್. ಇವಾಗ ಇದು ಮುಗೀತು. ಇವಾಗ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ನ ಬರೆಯೋಣ. ಪೇಜ್ ಫಾಲ್ಟ್, ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು, 1 2 3 4 5 6 7 8 9. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ 9. ಪೇಜ್ ಹಿಟ್ಸ್, ಸೊ ಪೇಜ್ ಹಿಟ್ಸ್ ಎಷ್ಟಾಯಿತು, ಯಾವ್ದು ಖಾಲಿ ಉಳಿದಿದೆ, ಸೊ 1 ಖಾಲಿ ಉಳಿದಿದೆ. ಸೊ ನಂಬರ್ ಆಫ್ ಪೇಜ್ ಹಿಟ್ಸ್ 1.
ಸೊ 4 ಕೂಡ ನಾವು ಮಾಡಿದ್ವಿ. ಹೇಗೆ? ಫಸ್ಟ್ ಫಿಫೋ ಅಂದರೆ ಯಾವ ಈ ಕಡೆಯಿಂದ ನೋಡ್ಕೊಂತ ಬನ್ನಿ, ಯಾರು ಫಸ್ಟ್ ಬಂದಿರ್ತಾನೆ ಅವನ್ನ ತೆಗೆದುಬಿಟ್ಟು ರಿಪ್ಲೇಸ್ ಮಾಡಬೇಕು. ಎಲ್ಲಾರು ಅಂದರೆ ಒಂದು ಪಾಯಿಂಟರ್ನ ಇಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಾ ಹೋಗಿ ದೂರದಲ್ಲಿರುವಂಥ ಎಲಿಮೆಂಟ್ ಯಾವುದು ನಿಮಗೆ ಬಂದಿರುವಂಥ 3 ಬಿಟ್ಸಿನ ಒಂದು ಫ್ರೇಮ್ ಇರುತ್ತಲ್ಲ ಅದರಲ್ಲಿ ಫುಲ್ ಕೊನೆಯಲ್ಲಿ ದೂರದಲ್ಲಿರುವಂಥ ಎಲಿಮೆಂಟ್ ಯಾವುದು ಅದರ ಜೊತೆ ರಿಪ್ಲೇಸ್. ಅದೇ ಏನಾದ್ರೂ ಆಪ್ಟಿಮಲ್ ಆದರೆ ರೈಟ್ ಹ್ಯಾಂಡ್ ಸೈಡ್ನ ನೋಡ್ತಾ ಹೋಗಿ ಅದೇ 3 ಬಿಟ್ಸಲ್ಲಿ ಯಾವ್ದು ಫುಲ್ ದೂರ ಇರುತ್ತಲ್ಲ, ದೂರ ಅಥವಾ ಇಲ್ದಲೇ ಇರುವಂಥ ಎಲಿಮೆಂಟ್ ಜೊತೆ ರೀಪ್ಲೇಸ್ ಮಾಡಬೇಕು. ಇದನ್ನೇನು ಮಾಡಬೇಕು? LF ಫ್ರೀಕ್ವೆನ್ಸಿ ಟೇಬಲ್ ಹಾಕಬೇಕು. ಫ್ರೀಕ್ವೆನ್ಸಿ ಇದ್ರ ಮುಖಾಂತರ ಯಾವುದಕ್ಕೆ ಕಡಿಮೆ ಫ್ರೀಕ್ವೆನ್ಸಿ ಇರುತ್ತೆ ಅದು ಫ್ರೀಕ್ವೆನ್ಸಿ ಕೌಂಟ್ ಇರುತ್ತೆ ಅದಕ್ಕೆ ರೀಪ್ಲೇಸ್ ಮಾಡಬೇಕು. ಫ್ರೀಕ್ವೆನ್ಸಿ ಕೌಂಟ್ ಎರಡರ ಮಧ್ಯೆ ಏನಾದ್ರೂ ಸೇಮ್ ಬಂದರೆ ಏನು ಮಾಡಬೇಕು? ಸೇಮ್ ಬಂದರೆ ಫಿಫೋನ ಯೂಸ್ ಮಾಡಿ. ಫಿಫೋ ಅಂದರೆ ಫಸ್ಟ್ ಯಾರಿದ್ದಾರೆ ಅಂತ ಹುಡುಕಿ ಆ ಪ್ಲೇಸಿಗೆ ಚೇಂಜ್ ಮಾಡ್ತಾ ಹೋಗಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.